ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತೀನಿ. ಇನ್ನೂ ಯಾರಾದ್ರೂ ನನ್ನ ಚಾನಲ್ನ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಸೊ ಇವತ್ತಿನ ಬ್ಲಾಗ್ ಅಲ್ಲಿ ನೀವು ನನ್ನ ಬರ್ಡೇ ಸೆಲೆಬ್ರೇಷನ್ ನೀವು ನೋಡ್ತೀರಿ. ಸೊ ಬರ್ಡೇ ಸೆಲೆಬ್ರೇಷನ್ಗೆ ಇದು ಫಸ್ಟ್ ಟೈಮು ನಾವು ಏನೋ ಒಂದು ಹೊಸದ್ ಮಾಡ್ತಾ ಇದ್ದಾರೆ. ನಂಗೆ ಗೊತ್ತೇ ಇರಲಿಲ್ಲ ಇದೆಲ್ಲ ಅರೇಂಜ್ಮೆಂಟ್ ಮಾಡ್ತಾ ಇರೋದು. ಸೊ ಏನೇನು ಅರೇಂಜ್ಮೆಂಟ್ ಇದೆ ಏನಿದೆ ಅಂತಲೂ ನನಗೆ ಸರಿಯಾಗಿ ಗೊತ್ತಿಲ್ಲ. ಬಟ್ ವಿ ಆರ್ ಟ್ರಾವೆಲಿಂಗ್ ಅಂತ ಗೊತ್ತು ಅಷ್ಟೇ. ಸೊ ಅದೇ ಇವಾಗ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಟೈಮ್ ಬಂದು ಒಂದು 9 ಗಂಟೆ. ಸೊ ಆಲ್ರೆಡಿ ಬಿಟ್ಟು ಭಾಳ ಹೊತ್ತಾಯ್ತು. ನಾವು ಒಂದು 8:45ಗೆ ಬಿಟ್ವಿ. ನೋಡ್ತಾ ಇದ್ದೀವಿ. ಸೊ ಇವಾಗ ತುಂಬ ಮೋಡ ಆಗಿದೆ, ಮಳೆ ಕೂಡ ಬರ್ತಾ ಇದೆ. ನೋಡ್ಬೇಕು ಹೇಗಿರುತ್ತೋ ಜರ್ನಿ, ಲಾಂಗ್ ಜರ್ನಿ. ನಾವು ಫಸ್ಟ್ ಟೈಮು ಇಷ್ಟು ದೂರ ಟ್ರಾವೆಲ್ ಮಾಡ್ತಾ ಇರೋದು, ಅದು ಕಾರಲ್ಲಿ. ಸೊ ಒಂದು ಸ್ವಲ್ಪ ಎಕ್ಸೈಟೆಡ್ ಇದೆ, ಒಂದು ಸ್ವಲ್ಪ ಭಯ ಇದೆ. ನೋಡೋಣ ಹೇಗಾಗುತ್ತೆ ಅಂತ. ಲೆಟ್ಸ್ ಸ್ಟಾರ್ಟ್ ದ ಬ್ಲಾಗ್. ಇದು ಕಂಪ್ಲೀಟ್ ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ನನಗೆ ಅವರು 1 ತಿಂಗಳ ಮುಂಚೆನೇ ಬುಕ್ ಮಾಡಿದ್ರಂತ, ನನಗೆ ಗೊತ್ತೇ ಇಲ್ಲ. ನನಗೆ ಹೇಳಿದರೆ ಏನಂತೀನೋ ಬೇಡ ಅಂತೀನೋ ಅಂತ. ಸೊ ಬೆಳಗ್ಗೆನೇ ಪೂಜೆ ಮಾಡಿ 5:30 ಹಂಗೆ ಎದ್ದು ಪೂಜೆ ಮಾಡಿ ಹೊರಟಿದ್ದೀವಿ. ಸೊ ಬ್ಯಾಗ್ಗೆ ಬಂದ್ಬಿಟ್ಟು ಚಿಕ್ಕ 2 ಬ್ಯಾಗ್ ತೊಗೊಂಡಿದ್ದೀವಿ, ಕ್ಯಾಬಿನ್ ಬ್ಯಾಗ್ 2. ಆ್ಯಂಡ್ ಚರಿನೂ ಬೇಗ ಎದ್ದು ಬರ್ತಾ ಇದ್ದಾಳೆ. ಹಾಗೆ ಒಂದು ಈಗಲೂ ತೊಗೊಂಡಿದ್ದೀವಿ. ಸೊ ಟ್ರಾವೆಲ್ ಮಾಡೋ ಕಾರಣ ಸಮ್ಮರಲ್ಲಿ ಸ್ವಲ್ಪ ತಣ್ಣಗಿರಲಿ ನೀರು ಮತ್ತು ಎಳ್ನೀರು ಅಂತ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನಾವು ಕೊಲಾಚಿ ಫ್ಯಾಕ್ಟ್ರಿಗೆ ಬಂದಿದ್ದೀವಿ. ಸೊ ಕೊಲಾಚೀಸ್ ತೊಗೊಳ್ಳೋಣ, ಸುಮಾರು ದಿನ ಆಯಿತು ಅಂತ ಹೇಳ್ಬಿಟ್ಟು. ಸೊ ಆನ್ ದ ಗೋ ತಿನ್ಕೊಂಡು ಹಾಗೆ ಹೋಗ್ಬೋದು ಅನ್ನೋ ಕಾರಣಕ್ಕೆ. You wanted plain kolache? There is no plain. We got spinach with cheese. No cheese, spinach. No cheese, only spinach. It's good, Cherry. ಬೆಳಗ್ಗೆನೇ ಎದ್ದು ರೆಡಿಯಾಗಿ ಬ್ರೇಕ್ಫಾಸ್ಟು ಮಾಡಿಕೊಂಡು ಹೋಗೋಕಿನ ಸೊ ಇದು ಅಲ್ಲೇ ಹೋಗ್ತಾನೆ ತಿನ್ಕೊಂಡು ಹೋಗೋದು ಸ್ವಲ್ಪ ಟೈಮ್ ಸೇವಿಂಗ್ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಈ ಥರ ಮಾಡ್ತಾಯಿದ್ದೀವಿ. ಆ್ಯಂಡ್ ಡೌನ್ ಟೌನ್ ನೋಡ್ತಾ ಇರ್ಬೋದು, ಅವತ್ತಿನ ದಿನ ಫುಲ್ ಮೋಡ ಆ್ಯಂಡ್ ಮಳೆ ಬರೋವಂಥ ಸಾಧ್ಯತೆ ಇತ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ಬಿಲ್ಡಿಂಗ್ಸ್ ಎಲ್ಲ ಈ ಮೋಡಗಳು ಒಂಥರ ಮುಚ್ಚೋಗಿದೆ. ಮೇಲ್ಗಡೆ ಟಾಪ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗೆ ಸಖತ್ ಇಷ್ಟ ಆಯಿತು. ನಿಮಗೂ ಕೂಡ ಈ ಸೀನೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದೇನು ಅಂತಂದರೆ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ. ಗೌರಿ ಗಣೇಶ ಹಬ್ಬದ ಅವತ್ತು ಗಣಪತಿ ಹಬ್ಬಕ್ಕೆ ನಾವು ಹಿಂದಿನ ದಿನ ಗ್ರಾಸರಿ ಮಾಡೋಕ್ಕೆ ಹೋಗಿದ್ವಿ. ಏನು ಪ್ರಾಬ್ಲಮ್ ಏನಂತಂದರೆ ಎಷ್ಟು ರಶ್ ಇತ್ತು. ಒಂದು ವೀಳ್ಯದೆಲೆ ಸರಿಯಾಗಿ ಸಿಗಲಿಲ್ಲ ನನಗೆ, ಆ್ಯಂಡ್ ಕಾಯಿ ಸರಿಯಾಗಿ ಸಿಗಲಿಲ್ಲ. ಆ್ಯಂಡ್ ಈ ಸತಿಯ ಗಣಪತಿ ಹಬ್ಬ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಈ ಥರ ಹಿಂದ್ಗಡೆ 2 ಫೋಮ್ ಅಂದರೆ ಅದು ನೀರಲ್ಲಿ ನೆನೆಸಿಟ್ಬಿಟ್ಟು ಫೋಮ್ದು ಇಡ್ತೀವಲ್ಲ, ನೀವೆಲ್ಲ ಮದುವೆಯಲ್ಲಿ ನೋಡಿರಬಹುದು. ಸೊ ಆ ಥರ ಬೊಕೆನ ತೊಗೊಬಂದಿದ್ದೆ. ಈ ಥರ 2 ಕಲರ್ಸ್ ಇರುವಂತಹ ಫ್ಲವರ್ಸ್ನ. ಸೊ ಅದನ್ನು ಸುಮ್ಮನೆ ಸ್ಟೆಮ್ಗೆ ಸಣ್ಣಕ್ಕೆ ಕಟ್ ಮಾಡಿ ಜಸ್ಟ್ ಅದನ್ನು ಚುಚ್ತಾ ಇದ್ದೀನಿ ಅಷ್ಟೇ. ಯಾಕೆಂತಂದರೆ ಈ ಥರ ಫೋಮಲ್ಲಿ ಚುಚ್ಚಿದ್ರೆ ಏನಾಗುತ್ತೆ, ಫ್ಲವರ್ಸ್ ಯಾವಾಗಲೂ ಸ್ವಲ್ಪ ದಿನ ಫ್ರೆಶ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ. ಸೊ ನೋಡ್ತಾ ಇರ್ಬೋದು, ಫಸ್ಟ್ ಆರೆಂಜ್ ಕಲರ್ನ ಅಂತ ಚುಚ್ತಾ ಇದ್ದೀನಿ ಅದಕ್ಕೆ. ಆ್ಯಂಡ್ ಅದಾದಮೇಲೆ ಯಾಕೆಂತಂದರೆ ಗೌರಿ ಹಬ್ಬ ಗಣೇಶ ಹಬ್ಬ 2 ದಿನವೂ ಫ್ಲವರ್ ಬಾಡ್ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಸೊ ಸಿಂಪಲ್ಲಾಗೆ ಮಾಡ್ತಾ ಇರೋದು ಈ ಸತಿಯ ಹಬ್ಬ. ಆ್ಯಂಡ್ ರೆಡ್ ಕಲರ್ನ ಈ ಥರ ಚುಚ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಅನಿಸ್ತಾ ಇದಲ್ಲ, ಕಲರ್ ಕಾಂಬಿನೇಷನ್ ನಂಗೆ ಇಷ್ಟ ಆಯಿತು. ಆ್ಯಂಡ್ ಆ ಕಡೆ ಈ ಕಡೆ ಏನು ಅಂತಂದರೆ ಈ ಥರ ಪೀಪಿ ಊದೋ ಥರ, ಡೋಲ್ ಬಡಿಯೋ ಥರ ಈ ಥರ ಇಟ್ಟೆ. ಅದೊಂಥರ ಚೆನ್ನಾಗಿ ಅನ್ನಿಸ್ತು ನನಗೆ. ಇಟ್ಟರೆ ಚೆನ್ನಾಗಿ ಅನಿಸುತ್ತೆ ಗಣಪತಿಗೆ, ಗೌರಿಗೆ ಈ ಥರ ಅಂತ. ಸೊ ಎಲ್ಲ ಮಾಡಾದಮೇಲೆ ಒಂದು ಡೆಕೋರೇಷನ್ ಆಗಿರ್ಬೋದು, ಪೂಜೆ, ಅಷ್ಟೋತ್ರ ಎಲ್ಲ ಆಯಿತು. ನಂದು ಕತೆ ಓದೋದೆಲ್ಲ ಆಗಿ ಮಹಾಮಂಗಳಾರತಿ ಆದಮೇಲಿಂದ ವಿಡಿಯೋ, ಯಾಕೆಂತಂದರೆ ನನ್ನ ಹಸ್ಬೆಂಡು ಆಫೀಸಿಗೆ ಹೋಗಿದ್ರು, ನಾನು ಒಬ್ಬಳೇ ಮಾಡ್ಕೋಬೇಕಾಗಿತ್ತು. ಸೊ ಹಾಗಾಗಿ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸೊ ಎಲ್ಲ ಆದಮೇಲೆ ನಾನು ನಿಮಗೆ ಒಂದು ಗ್ಲಿಮ್ಸ್ನ ಒಂದು ವಿಡಿಯೋ ತೋರಿಸ್ತಾ ಇದ್ದೀನಿ. ಸೊ ಗೌರಿಯ ಬೆಳ್ಳಿ ಮೂರ್ತಿಯ ಇಟ್ಬಿಟ್ಟು ಪುಟಾಣಿ ಕಳಶನ ಇಟ್ಬಿಟ್ಟು ಸಿಂಪಲ್ಲಾಗಿ ನಾನು ಗೌರಿ ಹಬ್ಬನ ಮಾಡಿರೋವಂಥದ್ದು ನೀವು ನೋಡ್ತಾ ಇದ್ದೀರಿ.
ಹಾಗೆ ನೈವೇದ್ಯಕ್ಕೆ ನಾನು ಹಣ್ಣುಗಳು ಇಟ್ಟಿದ್ದೆ, ಹಾಗೆ ಕೇಸರಿ ಬಾತ್ ಕೂಡ ಮಾಡಿದ್ದೆ ದೇವಿ ನೈವೇದ್ಯಕ್ಕೆ. ಆ್ಯಂಡ್ ಸಂಜೆ ನಾನು ಮತ್ತೆ ಸೀರೆ ಎಲ್ಲ ಉಟ್ಕೊಂಡು ನಾನು ದೇವಸ್ಥಾನಕ್ಕೆ ಹೋಗೋಣ. ಈ ಸತಿ ಫ್ರೆಂಡ್ಸ್ ಕರೆಯೋಣ ಅಂದ್ಕೊಂಡಿದ್ವಿ, ಬಟ್ ಬೇರೆ ಬೇರೆ ಫ್ರೆಂಡ್ಸ್ಗಳೆಲ್ಲ ಸ್ವಲ್ಪ ಬೇರೆ ಬೇರೆ ಕೆಲಸಗಳಲ್ಲಿ ಬ್ಯುಸಿ ಇದ್ದರು. ಹಾಗಾಗಿ ನಾನೇನು ಅಂದ್ಕೊಂಡೆ, ಈ ಸತಿಯ ಗೌರಿ ಹಬ್ಬನ ನಾನು ದೇವಸ್ಥಾನದಲ್ಲಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡು, ಯೂಶ್ವಲಿ ನಾನು ಏನು ಮಾಡ್ತೀನಿ ನಿಮಗೆ ಗೊತ್ತಿರಬಹುದು, ನೋಡೋರಿಗೆ ನಾನು ಬಾಗಿಣನ ಕೊಡ್ತೀನಿ. ಸೊ ಬಾಗಿಣಕ್ಕೆ ಏನೇನು ಬೇಕೋ ಅದನ್ನೆಲ್ಲ ನಾನು ನನ್ನ ಹಸ್ಬೆಂಡ್ ಬಂದಮೇಲೆ ಎಲ್ಲ ಜೋಡಿಸ್ಕೊಂಡು, ಇದು ಬಂದು ಈವ್ನಿಂಗ್ ಟೈಮು. ಸೊ ಇಲ್ಲಿ ನೋಡ್ತಾ ಇರ್ಬೋದು ನಾನು ಏನೇನು ಜೋಡಿಸ್ಕೊಂಡಿದ್ದೀನಿ ಬಾಗಿಣಕ್ಕೆ ಅಂತ. ಫಸ್ಟು ಎಲೆ, ಅಡಿಕೆ ಮತ್ತು ದಕ್ಷಿಣೆ ಇಟ್ಬಿಟ್ಟು 5 ಥರ ಧಾನ್ಯಗಳನ್ನು ಇಡ್ತಾ ಇದ್ದೀನಿ. ಅಕ್ಕಿ ಆಗಿರ್ಬೋದು, ಹೆಸರು ಬೇಳೆ, ಕಡಲೆಬೇಳೆ, ಬೇಳೆ, ಈ ಥರ ರವೆ, ಈ ಥರ ಒಂದು 5 ಥರ ಇಟ್ಬಿಟ್ಟು ಇನ್ನೂ ಏನೇನೋ ಇಡ್ತಾರೆ. ಹಣ್ಣು 5 ಥರ ಹಣ್ಣು ಇಡ್ತಾರೆ, ಅರಶಿನ ಕುಂಕುಮ. ಇಲ್ಲಿ ನಾನು 2 ಥರ ಹಣ್ಣು, ಅರಶಿನ ಕುಂಕುಮ, ಹೂವು, ಹಾಗೆ ಬ್ಲೌಸ್ ಪೀಸ್ ಇಡೋರು ಬ್ಲೌಸ್ ಪೀಸು, ಬಳೆ, ಮತ್ತು ಸೀರೆ ಇಡೋರು ಸೀರೆ ಇಡ್ತಾರೆ. ಸೊ ಬಾಗಿಣನ ನಾವು ಇನ್ನೂ ಹೆಚ್ಚುವಾಗೂ ಮಾಡಬಹುದು. ನನಗೆ ಸಿಂಪಲ್ಲಾಗಿ ಒಂದು ಪುಟಾಣಿ ಬೌಲಲ್ಲಿ ಎಷ್ಟು ಫಿಲ್ ಆಗುತ್ತೋ ಅಷ್ಟನ್ನ ನಾನು ಇಟ್ಬಿಟ್ಟು 2 ಬಾಗಿಣನ ನಾನು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನನಗೂ ನಮ್ಮಮ್ಮ ನಮ್ಮ ಮನೆಯಿಂದ ಒಂದು ಬಾಗಿಣದ ಪಿಕ್ಚರ್, ನಮ್ಮಮ್ಮ ನನಗೊಂದು ಡ್ರೆಸ್ ಕೊಡಿಸ್ಬಿಟ್ಟು ಅದನ್ನು ಬಾಗಿಣದ ಮೇಲೆ ಇಟ್ಟು ಅರಶಿನ ಕುಂಕುಮ ಇಟ್ಟು ಒಂದು ಪಿಕ್ಚರ್ ಕಳಿಸಿದ್ರು. ನಂಗೆ ತುಂಬಾ ಇಷ್ಟ ಆಯಿತು, ತುಂಬ ಖುಷಿ ಆಯಿತು ನನಗೆ ಅದನ್ನು ನೋಡಿಬಿಟ್ಟು. ಸೊ ಇವಾಗ ಎಲ್ಲ ರೆಡಿ ಮಾಡಿಕೊಂಡು ನಾನು ದೇವಿಗೆ ನಮ್ಮ ಮನೆಯಲ್ಲಿ ಮಾಡಿರೋಂಥ ಗೌರಿಗೆ ನಾನು ಬಾಗಿಣನ ತೋರಿಸ್ಬಿಟ್ಟು, ಯಾಕೆಂದರೆ ನಾವು ಮನೇಲಿ ಮಾಡಿರೋಂಥ ಫಸ್ಟ್ ದೇವಿಗೆ ಇಲ್ಲಿ ತೋರಿಸಿ ಮತ್ತು ನಾನು ಅದನ್ನು 2 ಬಾಗಿಣನ ತೊಗೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ. ಸೊ ಇಂಡಿಯಾದಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, ದೇವಸ್ಥಾನದಲ್ಲೇ ಭಟ್ರು ನಮಗೆ ಗೌರಿ ಪೂಜೆ ಮಾಡಿಸ್ತಾರಲ್ಲ, ಎಲ್ಲ ಸಾಲಾಗಿ ಕುತ್ಕೊಂಡು ನಾವು ಗೌರಿ ಪೂಜೆನ ಮಾಡುವಂಥದ್ದು. ಸೊ ಅದೇ ಥರ ಇಲ್ಲಿ ಆ ಥರ ಮಾಡಿಸೋವಂಥದ್ದೇನಿಲ್ಲ. ಸೊ ಹಾಗಾಗಿ ನಾವೇ ಹೋಗ್ಬಿಟ್ಟು ಮೀನಾಕ್ಷಿ ದೇವಿಯ ದರ್ಶನ ಮಾಡಿಕೊಂಡು ಅಲ್ಲೇ ನಾನೇ ದೇವಿಗೆ ಬಾಗಿಣ ತೋರಿಸಿ, ಅಲ್ಲಿ ಬಂದಿರುವಂತಹ ಯಾವುದಾದ್ರೂ ಮುತ್ತೈದೆಗೆ ನಾನು ಬಾಗಿಣನ ಕೊಡೋಣ ಅಂತ ಹೇಳ್ಬಿಟ್ಟು ಈ ಸತಿ ಸ್ವಲ್ಪ ಚೇಂಜ್ ಮಾಡಿದ್ದೆ. ಪ್ರತಿ ಸತಿ ನಿಮಗೆ ಗೊತ್ತಲ್ಲ, ಮನೆ ಕರೆದು ಅಡುಗೆ ಎಲ್ಲ ಮಾಡಿ ಮುತ್ತೈದೆನ ಮನೆ ಕರೆದ್ಬಿಟ್ಟು ಊಟಕ್ಕೆ ಹಾಕಿ ಬಾಗಿಣ ಕೊಡೋವಂಥದ್ದು ಮಾಡ್ತಾಯಿದ್ದೆ. ಬಟ್ ಈ ಸತಿ ಸ್ವಲ್ಪ ಚೇಂಜ್, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ನೋಡ್ತಾ ಇರ್ಬೋದು, ಚೆರಿ ಮಲ್ಕೊಂಡಿದ್ದಾಳೆ. ಅವಳು ಸ್ಕೂಲಿಂದ ಬಂದಿದ್ಲು, ವೀಕ್ ಡೇ ಆದ ಕಾರಣ ಇಬ್ಬರು ಅವ್ರ ಆಫೀಸಿಗೆ ಹೋಗಿದ್ರು, ಚೆರಿ ಸ್ಕೂಲಿಗೆ ಹೋಗಿದ್ಲು. ಸೊ ನಾನು ಒಬ್ಬಳೇ ಮಾಡ್ಕೋಬೇಕಾಗಿತ್ತು ಎಲ್ಲ. ಆ್ಯಂಡ್ ಇಲ್ಲಿ ದೇವಸ್ಥಾನಕ್ಕೆ ಬಂದ್ವಿ. ಮೀನಾಕ್ಷಿ ದೇವಸ್ಥಾನದಲ್ಲಿ ತುಂಬ ರಶ್ ಇತ್ತು, ಜನ ಎಲ್ಲ ಬಂದಿದ್ದರು. ಯಾಕಂದರೆ ನೆಕ್ಸ್ಟ್ ಡೇ ಗಣಪತಿ ಹಬ್ಬಕ್ಕೆ ತುಂಬ ಜನ ಬಂದಿದ್ದರು. ನೋಡ್ತಾ ಇರ್ಬೋದು, ನಾನು ಇಲ್ಲಿ ದೇವಿಗೆ ಇಲ್ಲೇ ಎದುರುಗಡೆ ಕೂತ್ಕೊಂಡು ಇಲ್ಲೆಲ್ಲ ಹಾಸಿ ಎಲ್ಲ ಚೆನ್ನಾಗಿ ಮಾಡಿರ್ತಾರೆ ಆರಾಮಾಗಿ ಕೂತ್ಕೊಳ್ಳೋಕ್ಕೆ. ಆ್ಯಂಡ್ ವಿಡಿಯೋ ಫೋಟೋ ಎಲ್ಲ ಅಲ್ಲಿ ಮೇಲ್ಗಡೆ ಹಾಕ್ತಾ ಇರುತ್ತೆ. ಸೊ ನಾನು ಇಲ್ಲಿ ಆರಾಮಾಗಿ ಯಾರೂ ಇರಲಿಲ್ಲ, ನೆಮ್ಮದಿಯಿಂದ ಕೂತ್ಕೊಂಡು ದೇವರ ಧ್ಯಾನ ಮಾಡಿಬಿಟ್ಟು ದೇವಿಯ ಶ್ಲೋಕಗಳನ್ನು ಹೇಳ್ಕೊಂಡು ನಾನು ಬಾಗಿಣನ ದೇವಿಗೆ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ಏನಂತಂದರೆ, ಈ ಗೌರಿ ಹಬ್ಬನ ಕೆಲವು ಕಡೆ ಆಚರಣೆ ಮಾಡ್ತಾರೆ, ಕೆಲವು ಕಡೆ ಆಚರಣೆ ಮಾಡೋದಿಲ್ಲ. ನಮ್ಮ ಅಮ್ಮನ ಮನೆ ಕಡೆ ಈ ಗೌರಿ ಹಬ್ಬದ ಆಚರಣೆ ಆಗಿರ್ಬೋದು, ಈ ಬಾಗಿಣ ಕೊಡೋ ಅಂಥದ್ದು ನಡೆ ಇದೆ. ಸೊ ಹಾಗಾಗಿ ನಾನು ಕೊಡ್ತೀನಿ. ಸೊ ಇಲ್ಲಿ ನಾನು ಒಬ್ಬರು ಮುತ್ತೈದೆ ಕೊಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಅವರು ಅಷ್ಟೇ ತುಂಬಾ ಖುಷಿಯಿಂದ ಬಾಗಿಣೆನ ತೊಗೊಂಡ್ರು. ಖುಷಿ ಆಯಿತು. ದೇವರ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ಅಲ್ಲಿ ಬರೀ ಮೀನಾಕ್ಷಿದಷ್ಟೇ ಅಷ್ಟೇ ಅಲ್ಲ, ಶಿವನ ದೇವಸ್ಥಾನ, ವೆಂಕಟೇಶ್ವರ, ಲಕ್ಷ್ಮಿ, ಎಲ್ಲರ ದೇವಸ್ಥಾನ ಇದೆ. ಈವನ್ ಗಣಪತಿದು ಇದೆ. ಪ್ರತಿಯೊಂದು ದೇವ್ರದ್ದು ಅಲ್ಲಿ ದೇವಸ್ಥಾನಗಳಿದ್ದಾವೆ, ಸುತ್ತ ಇದೆ. ಸೊ ನೋಡ್ತಾ ಇರ್ಬೋದು. ದೇವಸ್ಥಾನದಲ್ಲೆಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ನಮ್ಮದು ಆಲ್ಮೋಸ್ಟ್ 7:45 8 ಗಂಟೆ ಮೇಲೆ ಆಗಿತ್ತು. ಮತ್ತು ವಾಪಸ್ ಮನೆಗೆ ಬಂದ್ವಿ. ಆಮೇಲೆ ಗಣಪತಿ ಹಬ್ಬನೂ ನನ್ನ ಹಸ್ಬೆಂಡ್ ಮಾಡಿದರು. ಸಿಂಪಲ್ಲಾಗಿ ಅದ್ರ ಪಕ್ಕಕ್ಕೆ ನಾವು ಗಣಪತಿನ ಇಟ್ಟು ಪೂಜೆ ಮಾಡಿದ್ವಿ. ಅದು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ ನನಗೆ. ಸೊ ಇವಾಗ ಮತ್ತೆ ನನ್ನ ಬರ್ಡೇ ದಿನಕ್ಕೆ ಬರೋಣ. ಇಲ್ಲಿ ನಾವು ಜರ್ನಿನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಇಲ್ಲಿ ನಾವು ಹೋಗ್ತಾ ಇರೋವಂತಹ ರೂಟಲ್ಲಿ ಮಿಸಿಸಿಪ್ಪಿ ಅನ್ನುವಂಥ ಒಂದು ನದಿ ಇದೆ. ಸೊ ಅದು ಈ ಪ್ರಪಂಚದಲ್ಲೇ 3ನೇ ದೊಡ್ಡ ನದಿ ಅಂತ ಹೇಳ್ತಾರೆ. ಸೊ
ಸ್ಟೇಟಿಗೆ ನಾವಿಲ್ಲಿ ಬೇರೆ ಸ್ಟೇಟಿಗೆ ಪ್ರಯಾಣ ಮಾಡ್ತಾ ಇದ್ದೀವಿ. ಆ ಸ್ಟೇಟಿಗೆ ಹೋಗುವಂತಹ ರೂಟ್ ಭಾಳ ಅಂದ್ರೆ ಭಾಳ ಚೆನ್ನಾಗಿತ್ತು. ತುಂಬ ಖುಷಿ ಆಗ್ತಾ ಇತ್ತು ನಮಗೆ ಜರ್ನಿ ಮಾಡೋಕ್ಕೆ. ಎಷ್ಟು ಐಡಿಯಾ ಬರ್ತಾವಲ್ಲ ಇತ್ತಲ್ಲಿ ಒಳಗೆ ನಿನಗೆ ಸರಿ. ದಟ್ ವಾಸ್ ಕೂಲ್. ನಾವು ಸುಮಾರತ್ತು ಡ್ರೈವ್ ಮಾಡ್ತಾ ಇದ್ದೀವಿ. ನಿನ್ನೆ ಇಂಡಿಯನ್ ಸ್ಟೋರ್ಸಿಗೆ ಹೋಗಿದ್ವಿ, ಒಂದಿಷ್ಟು ಗ್ರಾಸರಿ ಮತ್ತೆ ನಾಳೆಗೆ ಏನೇನು ಬೇಕೋ ಅವೆಲ್ಲ ತಗೊಂಡ್ಬರಕ್ಕೆ. ಅಲ್ಲಿ ನಮಗೆ ಹಸಿ ಶೇಂಗಾ ಕಾಣಿಸ್ತು. ಸೊ ಅದನ್ನ ತಗೊಂಡ್ ಬಂದು ಉಪ್ಪಾಕಿ ಬೇಯಿಸಿ ಟ್ರಾವೆಲ್ ಮಾಡ್ತಾ ತಿನ್ಕೊಳ್ಳೋಣ ಅಂತ ತಗೊಂಡ್ಬಂದಿದ್ದೀವಿ. ಇನ್ನೊಂದು ಬಾಕ್ಸ್ ಅಲ್ಲಿ ಇದೆ, ಇದು ಸ್ವಲ್ಪ ಈಗ ಇಟ್ಕೊಂಡಿರೋದು. ಹಂಗೆ ತಿಂತಾ ಡ್ರೈವ್ ಮಾಡ್ತಾ ಇದೀವಿ. ಆಕ್ಚುಲಿ ಡ್ರೈವಿಂಗು ತುಂಬಾ ಚೆನ್ನಾಗಿದೆ, ಜರ್ನಿನ ಎಂಜಾಯ್ ಮಾಡ್ಬೇಕಂತೆ. ಸೊ ಆ್ಯಂಡ್ ಇದನ್ನು ಬರಬಾರ್ದು ಇವರಿಗೆ ಅಂತ ಹೇಳಿ ಇದು ಬೇಯಿಸ್ಕೊಂಡು ತಗೊಂಬಂದಿದ್ದೆ. ಅವಾಗ ಹಿಂಗೆ ಆಗ್ತಾ ಇರಬೇಕು ಹಂಗೆ. ಇವಾಗ ಲೈಫ್ ಮಜಾ ಆಗುತ್ತಾ? ಆಕ್ಚುಲಿ ಇಲ್ಲಿ ಚೆನ್ನಾಗಿದೆ. ನೋಡಿದ್ರಲ್ಲ ಲೇಕ್ ಆಗಿರ್ಬೋದು, ಗ್ರೀನರಿ, ರೋಡು ಎಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಸೊ ಎಂಜಾಯ್ ಮಾಡ್ತಾ ಇದೀವಿ ನಾವು. ಈ ಥರ ಶೇಂಗಾನ ಉಪ್ಪಲ್ಲಿ ಬೇಯಿಸ್ಬಿಟ್ಟು ಇಟ್ಕೊಳ್ಳೋದು ನನಗೊಂಥರ ಇಷ್ಟ ಆಯಿತು. ಜರ್ನಿ ಪೂರ್ತಿ ಒಂದು ಸ್ವಲ್ಪ ಆವಾಗ ತಿನ್ನುವಂಥದ್ದು. ಆ್ಯಂಡ್ ಡ್ರೈವರು ಏನು ಡ್ರೈವ್ ಮಾಡ್ತಿರ್ತಾರಲ್ಲ ಅವರು ಸ್ವಲ್ಪ ಎಚ್ಚರವಾಗಿರಲಿ ಅನ್ನೋ ಕಾರಣಕ್ಕೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ ರೋಡ್ ಜರ್ನಿ. ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು ನನಗೆ. ಆ್ಯಂಡ್ ಒಂದು ಬ್ರೇಕ್ನ ತೊಗೊಂಡ್ವಿ ನಾವು ಮಧ್ಯದಲ್ಲಿ, ಯಾಕೆಂತಂದರೆ ಕಂಟಿನ್ಯೂಸ್ 5 ಅವರ್ 6 ಅವರ್ ಜರ್ನಿ ಮಾಡೋಕ್ಕಾಗೋದಿಲ್ಲ ಅಲ್ವಾ. ಸೊ ಮಧ್ಯೆ ಒಂದು ಸ್ಟಾಪ್ ತೊಗೊಂಡ್ವಿ, ಒಂದು ಯಾವುದಾದ್ರೂ ಒಂದು ಪೆಟ್ರೋಲ್ ಬಂಕ್ ಅಂತ ಹೇಳ್ತೀವಲ್ಲ, ಅಂದರೆ ಇಲ್ಲಿ ಗ್ಯಾಸ್ ಸ್ಟೇಷನ್ ಅಂತ ಹೇಳ್ತಾರೆ. ಗ್ಯಾಸ್ ಸ್ಟೇಷನಲ್ಲಿ ನಿಲ್ಲಿಸ್ಬಿಟ್ಟು ನನ್ನ ಹಸ್ಬೆಂಡ್ ಏನೋ ಒಂದು ಕಾಫಿನೋ ಏನೋ ತೊಗೊಂಡ್ರು. ಹಾಗೆ ರೆಸ್ಟ್ ರೂಮ್ ಯೂಸ್ ಮಾಡೋಂಗಿದ್ರೆ ರೆಸ್ಟ್ ರೂಮ್ ಯೂಸ್ ಮಾಡುವಂಥದ್ದು ಈ ಥರದ್ದೇ ಮಾಡಿಕೊಂಡು ಒಂದು ಅರ್ಧ ಗಂಟೆ ಅಷ್ಟು ಬ್ರೇಕ್ ತೊಗೊಳ್ತಾ ಇದ್ದೀವಿ. ಸೊ ಇವಾಗ ಒಂದು ಸ್ವಲ್ಪ ಬ್ರೇಕ್ ತೊಗೊಂಡ್ವಿ. ಸೊ ಇಲ್ಲಿ ಬನಾನಾನ ತಿಂತಾ ಇದ್ದೀನಿ ನಾನು. ಸರಿ, ಸ್ವಲ್ಪ ಸ್ನ್ಯಾಕ್ಸ್ ಬಿಸ್ಕೆಟ್ ತಿಂತಾ ಇದ್ದಾಳೆ. ಆ್ಯಂಡ್ ಸ್ವಲ್ಪ ಸ್ನ್ಯಾಕ್ಸ್ ಕೂಡ ಇಟ್ಕೊಂಡಿದ್ವಿ ನಾವು. ಪ್ಯಾಕಿಂಗ್ ಅಂತೂ ಸರಿಯಾಗೇ ಮಾಡ್ಕೊಂಡಿದ್ವಿ. ಎಳ್ನೀರು ಕುಡಿಬೋದಿತ್ತು ನೋಡಿ. ಎಳ್ನೀರಿದೆ, ಕೊಡ್ಲಾ? ತೆಗೆದುಕೊಡ್ಲಾ? ಇಲ್ಲಿ ಒಂದು ಇಟ್ಕೊಂಡ್ಬಿಡದ ಎಳ್ನೀರು. ನೀ ಎಳ್ನೀರು ಕುಡಿ. ನಾನು ಅದೇ ಅನ್ಕೊಂಡೆ, ಕೇಳ್ಬೇಕು ಅನ್ಕೊಂಡೆ. ನಾ ಕಾಫಿ ಕುಡಿತಿದ್ದಿಲ್ಲ, ಎಳ್ನೀರು. ಸರಿ, ನಿಂಗೆ ಬೇಕೇನಾ? ಕೊಕೊನಟ್ ವಾಟರ್ ಬೇಕಾ? ನಾನು ನೀನು ಆಫ್ ಕುಡಿಯೋಣ. Keep it at the front because I got sorry. ಥ್ಯಾಂಕ್ಸ್. ಅಲ್ಲ ಸೈಡಿಂದ ತೆಗೀತಿ, ಅಲ್ಲಿ ತೆಗಿಯಪ್ಪ, ಅಲ್ಲಿ ದೇವ್ರ ಮೇಲೆಲ್ಲ ಅದು ಇದೆಯಲ್ಲ ಅದು ತೆಗಿ. ಇನ್ನೊಂದು ಇಲ್ಲಿ ಇಡ್ತೀನಿ ಬಿಡ ನಾನು. ಲಾಸ್ಟ್ ಟೈಮ್ ಬನಾನಾ ತಂದಿದ್ದು ಎಲ್ಲಿಂದ? ಮುಂದೆ ಯಾವುದೋ ಆಕ್ಸಿಡೆಂಟ್ ಆಗಿದೆ. ಸೊ ಹಾಗಾಗಿ ನಾವು ಇಲ್ಲಿ ಇಟ್ಕೊಂಡಿದ್ದೀವಿ. ಫುಲ್ ಟ್ರಾಫಿಕ್ ಜಾಮ್ ಇದೆ. ಆ್ಯಕ್ಚುಲಿ ನಾವು ಇನ್ನೂ ಬೇಗನೆ ಹೋಗ್ಬೇಕಾಗಿತ್ತು. ಇನ್ನೂ 2 hours 7 minutes ತೋರಿಸ್ತಾ ಇದೆ. ಆ್ಯಂಡ್ ಮಳೆ ಕೂಡ ಬರ್ತಾ ಇದೆ. ಚೆನ್ನಾಗಿದೆ, ವೆದರ್ ಚೆನ್ನಾಗಿದೆ, ನನಗೆ ಭಾರಿ ಇಷ್ಟ ಆಯ್ತು. ವೆದರ್ ಓಕೆ ಚೆನ್ನಾಗಿದೆ. ಬಿಸಿಲಿಲ್ಲ. ಆ್ಯಂಡ್ ನಮಗೆ 3 hours ಮೇಲ್ ಜರ್ನಿ ಮಾಡಿದ್ವಿ ಅಂತ ಅನ್ನಿಸ್ತಾನೆ ಇಲ್ಲ ಅಲ್ಲ. 5.5 hours ಏನೋ ಜರ್ನಿ ಇತ್ತು. ಆಲ್ರೆಡಿ 3.5 hours ಮೇಲೆ ನಾವು ಜರ್ನಿ ಮಾಡಿದ್ದೀವಿ. ಇನ್ 2 hours ಅಷ್ಟೇ ಇರೋದು. ಲೆಟ್ ಸಿ ಹೆಂಗಾಗುತ್ತೆ ಅಂತ. ಸದ್ಯಕ್ಕಂತೂ ಮಳೆ ಬರ್ತಾ ಇದೆ, ಟ್ರಾಫಿಕ್ ಜಾಮ್ ಅಲ್ಲಿ ನಿಂತ್ಕೊಂಡಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಯಾವುದೋ ಒಂದು ಆಕ್ಸಿಡೆಂಟ್ ಆಗಿರೋ ಕಾರಣ ಇಲ್ಲಿ ಎಷ್ಟು ಕೆಂಪು ಕಾಣಿಸ್ತಾ ಇದೆ ಅಂದರೆ ಫುಲ್ ಟ್ರಾಫಿಕ್ ಜಾಮ್ ಇದೆ ಅನ್ನೋ ಥರ ತೋರಿಸ್ತಾ ಇದೆ. ಸೊ ಸ್ಲೋ ಮೂವಿಂಗ್ ಆಗ್ತಾ ಇದೆ. ಆ್ಯಂಡ್ ಮಳೆ ಕೂಡ ಬರ್ತಾ ಇದೆ, ಎಷ್ಟು ಜೋರು ಮಳೆ. ಹಾಗೆ ಪಕ್ಕಕ್ಕೆಲ್ಲ ನೇಚರು ಎಂಜಾಯ್ ಮಾಡ್ತಾ ಇದೆ. ನೋಡ್ತಾ ಇರ್ಬೋದು ಹಿಂಗೆ ಕಾಣಿಸ್ತಾ ಇದೆ ಅಂತ. ಫುಲ್ ನಮಗೆ ಸುಮಾರು ನದಿನೋ ಅಥವಾ ಲೇಕೋ ಏನೋ ಕಾಣಿಸ್ತಾ ಇತ್ತು ಸುಮಾರು ಟ್ರಾವೆಲ್ ಮಾಡಬೇಕಾದ್ರೆ. ಕುಡಿತಾ 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 ಏನಂಗಂದ್ರೆ ಕುಡಿತಾ ಕುಡಿತಾ ಏನ್ ಅನ್ಕೋಬೇಕು? ಎಳ್ನೀರು
ಅಂದ್ರೆ ಏನದ ಹಂಗಂದ್ರೆ ಎಳ್ನೀರ್ ಕುಡಿತಾ ಅಂತ ಹೇಳ್ಬೇಕಲ್ಲ. ಅದು ಹೇಳ್ತಾ ಇದ್ದ ಕುಡಿತಾ 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 ಅಂದ್ರೆ ಏನ್ ಅನ್ಕೋಬೇಕು? ಎಳ್ನೀರು ಅಯ್ಯಪ್ಪ. ಮಮ್ಮಿ ತಗೋ ತಗೋ ಎನ್ನ ಬೇಡಪ್ಪ ನಂಗೆ. ತಿನ್ಬೇಡ ಇಟ್ಕೊ ನೀನು. ಅಲ್ಲೇ ತಗೋ ಅಂದ್ರೆ ಏನ್ ಅನ್ಕೋಬೇಕು? ಎಲ್ಲರೂ ತಗೋ ಅಂದ್ರೆ ಎಲ್ಲರೂ ತಗೋ ತಿನ್ನಕ್ಕೆ ಅಂತ ಕೇಳ್ತಾರೆ. ಹಿಡ್ಕೋಬೇಕಂತೆ, ತಿನ್ಬಾರ್ದಂತೆ. ಪಕ್ಕಕ್ಕೆ ಹಿಡ್ಕೊ ಅಲ್ಲೇ ನಿನ್ ಬ್ಯಾಗಲ್ಲಿ. ಚಲೋ ಹೋಗುತ್ತಾ? ನೋಡುವ ನೋಡ ಮತ್ತೆ ನಾನ ಮಾಡಿದ್ದು, ನಾನೇ ಚೆಲ್ಲಿದ್ದು, ನೀನ್ ತಾನೇ ಚೆಲ್ಲಿದ್ದು. ನೋಡು ಮತ್ತೆ ವೇಸ್ಟ್ ಮಾಡ್ಬಾರ್ದು ಫುಡ್ನ. ಮಳೆ ಜೋರಾಗಿ ಬರ್ತಿರೋ ಕಾರಣ ಅದರಲ್ಲೂ ಹೈವೇದಲ್ಲಿ ಏನೂ ಕಾಣಿಸಲ್ಲ ಮುಂದ್ಗಡೆ ಯಾವ ವೆಹಿಕಲ್ ಹೋಗ್ತಾ ಇದೆ ಅಂತ. ಅದು ಸ್ವಲ್ಪ ಡೇಂಜರ್ ಅಂತ ನನಗನ್ಸುತ್ತೆ. ಸೊ ಎಮರ್ಜೆನ್ಸಿ ಲೈಟ್ಗಳನ್ನು ಹಾಕ್ಕೊಂಡು ಹೋಗಬೇಕು. ಆ್ಯಂಡ್ ಈ ಬ್ರಿಡ್ಜು ಸುಮಾರು ದೊಡ್ಡದಿತ್ತು, ಸಖತ್ತಾಗಿತ್ತು ಈ ಬ್ರಿಡ್ಜು. ಆ್ಯಂಡ್ ನಮಗೇನು ಅಂತಂದರೆ, ನನಗೆ ಆಲ್ರೆಡಿ ಸಾಕಾಗಿ ಹೋಗಿತ್ತು ಕೂತ್ಕೊಂಡು ಏನಂತಂದರೆ ಟ್ರಾಫಿಕಲ್ಲೇ ಭಾಳ ಹೊತ್ತು ನಾವು ಸ್ಪೆಂಡ್ ಮಾಡಿದ್ವಿ. ಆಲ್ಮೋಸ್ಟ್ 1 ಅವರ್ ಮೇಲೆ ಎಕ್ಸ್ಟ್ರಾ 1 ಅವರ್ ಆಯಿತು ನಮಗೆ. 6.5 ತಾಸು ಆಗೋಯ್ತು. ಸ್ವಲ್ಪ ದೂರ ಆದ್ಮೇಲೆ ಈ ಕಡೆ ಹೋಗ್ಬೇಕು. ಸ್ವಲ್ಪ ದೂರ ಆಮೇಲೆ ನಾನು ಹೇಳ್ತೀನಿ ಆಮೇಲೆ. ಹೌದಾ? ನಿನಗೆಲ್ಲ ಗೊತ್ತಾ? ಹೆಂಗ್ ಗೊತ್ತು ನಿಂಗೆ ರೂಟು? ಹೆಂಗ್ ಗೊತ್ತು? I don't know. ಮತ್ ಗೊತ್ತು ಅಂದಲ್ಲ ಕಂದ. I don't know. ಹೇಳು ಮತ್ತೆ ಇವಾಗ ಹೆಂಗ್ ಹೋಗ್ಬೇಕು? ಹಿಂಗೆ ಆಮೇಲೆ ಹಿಂಗೆ ಹಂಗೆ ಹೋಗ್ಬೇಕಾ? ಓಕೆ, ಥ್ಯಾಂಕ್ ಯು. I'll tell you the rest. ಓಕೆ, Bye. ಬಾಯ್. ಫೈನಲಿ ಅಷ್ಟೊತ್ತು ಜರ್ನಿ ಮಾಡಾದ್ಮೇಲೆ ನಾವು ನಮ್ಮ ಹೋಟೆಲ್ಗೆ ಬರ್ತಾ ಇದ್ದೀವಿ. ಸೊ ಇದು ಯಾವ ಸ್ಟೇಟು ಅಂತಂದರೆ ಲೂಯಿಸಿಯಾನ, ನ್ಯೂ ಓರ್ಲಿಯನ್ಸ್ ಅನ್ನೋವಂಥ ಒಂದು ಊರು, ಇದು ಸಿಟಿ. ಸೊ ನಾವು ಟೆಕ್ಸಾಸಿಂದ ಲೂಯಿಸಿಯಾನ ಅನ್ನೋವಂಥ ಇನ್ನೊಂದು ಸ್ಟೇಟಿಗೆ ಬಂದಿದ್ದೀವಿ. ಸೊ ಇದು ಬಂದು ಹೋಟೆಲ್. ಸೊ ಇಲ್ಲಿ ನಾವು ಚೆಕ್ ಇನ್ ಮಾಡೋಕ್ಕೆ 3 ಗಂಟೆ ಏನೋ ಟೈಮ್ ಇರುತ್ತೆ. ಸೊ ಆಲ್ಮೋಸ್ಟ್ 3:45 ಆಗೋಗಿತ್ತು ನಾವು ರೀಚ್ ಆಗುವಷ್ಟರಲ್ಲಿ. ಸೊ ಎಸ್, ಇವಾಗ ನಾವು ಲಗೇಜ್ ಎಲ್ಲ ಇಳಿಸ್ಬಿಟ್ಟು ರೂಮಿಗೆ ತೊಗೊಂಡು ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು. ಸೊ ನಮಗೆ ರೂಮು ಬೇಗನೆ ಸಿಕ್ತು, ಯಾಕೆಂತಂದರೆ ಕರೆಕ್ಟ್ ಟೈಮಿಗೆ ಹೋಗಿದ್ವಿ. ಸೊ ಹಾಗಾಗಿ ರೂಮ್ ಒಳಗೆ ಹೋಗ್ತಾ ಇದ್ದೀವಿ. ನನಗೆ ಎಸ್ಪೆಷಲಿ ಈ ಹೋಟೆಲ್ ತುಂಬಾ ಇಷ್ಟ ಆಯಿತು. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ರೂಮ್ ಟೂರ್ನ ತೋರಿಸ್ತೀನಿ ಹೇಗಿದೆ ಅಂತ. ತುಂಬಾ ಖುಷಿ ಆಯಿತು ನನಗೆ ಈ ರೂಮ್ ಮಾಡಿರೋದಕ್ಕೆ. ನಾವು ಮಧ್ಯಾಹ್ನದ ಬ್ರೇಕ್ಫಾಸ್ಟಿಗೆ ರೆಡಿ ಟು ಈಟ್ ಫುಡ್ ಬರುತ್ತಲ್ಲ, ಸೊ ಇಡ್ಲಿ ಆಗಿರ್ಬೋದು, ಪಲಾವ್ ಮತ್ತು ಕರಿ ಈ ಥರದನ್ನೆಲ್ಲ ತೊಗೊಂಬಂದಿದ್ವಿ. ಇಲ್ಲಿ ಫ್ರಿಜ್ಜು ಮತ್ತು ಓವನ್ ಎಲ್ಲ ಇರುತ್ತೆ. ಹಾಗೆ ನಾವು ನಿಮಗೆ ತೋರಿಸಿದ್ನಲ್ಲ ಕಡಲೆಕಾಯಿ ಅಥವಾ ಶೇಂಗಾನ ಬೇಯಿಸ್ಕೊಂಡು ಉಪ್ಪಲ್ಲಿ, ಸೊ ಅದನ್ನು ನಮಗೆ ತುಂಬ ಇಷ್ಟ ಆಯಿತು. ಸೊ ಅದನ್ನು ಖಾಲಿ ಮಾಡಿಬಿಡೋಣ ಅಂತ ಚರಿಗೆ ಇಡ್ಲಿ ಇಷ್ಟ ಆಯಿತು. ಚರಿ ಇಡ್ಲಿ ತಿಂತಾ ಇದ್ದಾಳೆ, ನಾನು ಪಲಾವ್ ತಿಂದೆ. ಆ್ಯಂಡ್ ಫ್ರೂಟ್ಸ್ಗಳನ್ನು ಸ್ವಲ್ಪ ತೊಗೊಂಡು ಬಂದಿದ್ವಿ, ಎಳ್ನೀರು ತೊಗೊಂಡ್ಬಂದಿದ್ವಿ. ಒಂದಿಷ್ಟು ಫುಡ್ನ ಎಲ್ಲಿ ಹೋದರೂ ಇಟ್ಕೊಂಡು ಹೋಗ್ಬೇಕಲ್ವ. ಸೊ ಹಾಗಾಗಿ ಇಟ್ಕೊಂಡ್ಬಂದು ತಿಂದ್ವಿ. ಹಾಗೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ವಿ, ನ್ಯಾಪ್ ತೊಗೊಂಡ್ವಿ. ಸೊ ನೆಕ್ಸ್ಟ್ ಏನೇನಾಯಿತು ಅನ್ನೋದನ್ನ ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ, ತಪ್ಪದೆ ನೋಡಬೇಕು. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ನಿಮ್ಮೆಲ್ಲರಿಗೂ ಗೌರಿ ಹಾಗೆ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಈ ವಿಡಿಯೋನ ಕೊನೆ ಮಾಡ್ತಾ ಇದ್ದೀನಿ. ಎಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ, ಬಾಯ್.